ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 31ನೇ ಅಧ್ಯಾಯ, ವಚನಗಳು 22ರಿಂದ 55. ಯಾಕೋಬ ತನ್ನ ಕುಟುಂಬ ಮತ್ತು ಸಂಪತ್ತಿನೊಂದಿಗೆ ಲಾಬಾನ್ನಿಂದ ದೂರವಾಗುತ್ತಾ ಇದ್ದಾನೆ. ಪ್ರಿಯರೇ, ಅವನು ಹೊರಟು ಹೋಗಿದ್ದಾನೆ, ಆದರೆ ಅವನ ಹಿನ್ನೆಲೆಯಲ್ಲಿ ಒಂದು ಅಪೂರ್ಣ ಕತೆ ಉಳಿದಿದೆ. ಜೀವನದಲ್ಲಿ ಹಾಗೆಯೇ ನಾವು ಸಹ ಕೆಲವೊಮ್ಮೆ ಹೊರಟು ಹೋಗುತ್ತೇವೆ, ಆದರೆ ಎಲ್ಲ ವಿಷಯಗಳು ಅಲ್ಲಿ ಮುಗಿಯುವುದಿಲ್ಲ. 3 ದಿನಗಳ ನಂತರ ಲಾಬಾನ್ಗೆ ವಿಷಯ ತಿಳಿಯುತ್ತದೆ, ಯಾಕೋಬ ಓಡಿ ಹೋಗಿದ್ದಾನೆ ಎಂಬುದಾಗಿ. ಇದನ್ನ ಕೇಳಿದಂತೆಯೇ ಅವನು ತನ್ನ ಜನರನ್ನ ಸೇರಿಸಿಕೊಂಡು ಅವನನ್ನು ಹಿಂಬಾಲಿಸಲು ಹೊರಡುತ್ತಾನೆ. 7 ದಿನಗಳ ಪ್ರಯಾಣದ ನಂತರ ಅವನು ಯಾಕೋಬನನ್ನ ಹಿಡಿಯುತ್ತಾನೆ. ಪ್ರಿಯರೇ, ಈಗ ಒಂದು ತಪ್ಪಿಸಿಕೊಂಡ ಸಂಘರ್ಷ ಮತ್ತೆ ನಮ್ಮ ಮುಂದೆ ನಿಂತಿದೆ. ಆದರೆ ಈ ಮುಖಾಮುಖಿಗೆ ಮುನ್ನವೇ ಒಂದು ಮಹತ್ವದ ಸಂಗತಿ ನಡೆಯುತ್ತದೆ. ಆ ರಾತ್ರಿ ದೇವರು ಲಾಬಾನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಎಚ್ಚರಿಕೆ ನೀಡುತ್ತಾರೆ, ಯಾಕೋಬನೊಂದಿಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮಾತನಾಡಬೇಡ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ಒಂದು ಆಳವಾದಂಥ ಸತ್ಯವನ್ನ ನೋಡಬಹುದು. ಯಾಕೋಬ ತನ್ನನ್ನು ರಕ್ಷಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ, ಆದರೆ ದೇವರು ಅವನ ಪರವಾಗಿ ನಿಂತಿರುವುದನ್ನು ನಾವು ನೋಡಬಹುದು. ಅಂದರೆ ದೇವರ ರಕ್ಷಣೆಯು ಹಲವಾರು ಬಾರಿ ನಮ್ಮ ಮುಂದೆಯೇ ಹೋಗುತ್ತದೆ. ಪ್ರಿಯರೇ, ನಾವು ಇನ್ನೂ ಸಮಸ್ಯೆಯನ್ನ ಎದುರಿಸುವುದಕ್ಕಿಂತ ಮುಂಚಿತವಾಗಿಯೇ ದೇವರ ರಕ್ಷಣೆ ನಮ್ಮ ಮುಂದೆ ಹೋಗುವಂಥದ್ದಾಗಿರುತ್ತದೆ. ಮರುದಿನ ಲಾಬಾನ್ ಯಾಕೋಬನನ್ನ ಎದುರಿಸುತ್ತಾನೆ. ಅವನ ಮಾತುಗಳಲ್ಲಿ ನೋವು ಮತ್ತು ನಿಯಂತ್ರಣ ಎರಡೂ ಕಾಣಿಸುತ್ತದೆ. ನೀನು ಯಾಕೆ ನನ್ನನ್ನ ಮೋಸ ಮಾಡಿ ಹೋಗಿದ್ಯಾ? ನನ್ನ ಮಗಳನ್ನ ಯಾಕೆ ತೆಗೆದುಕೊಂಡು ಹೋದೆ? ಪ್ರಿಯರೇ, ನಾನು ಸಂತೋಷದಿಂದ ಕಳುಹಿಸಬಹುದಿತ್ತಲ್ಲವ ನನ್ನ ಮಗಳನ್ನ ಎಂಬುದಾಗಿ ಲಾಬಾನಿನ ಒಂದು ಮಾತು. ಈ ಮಾತುಗಳು ಹೊರಗೆ ಮೃದುವಾಗಿ ಕೇಳಿಸಿದರೂ ಒಳಗೆ ಒಂದು ಆರೋಪ ಮತ್ತು ಹಿಡಿತದ ಮನೋಭಾವನೆ ಹೊಂದಿರುವಂತ ಮಾತಾಗಿತ್ತು. ಇದಕ್ಕೆ ಯಾಕೋಬನು ಮೌನವಾಗುವುದಿಲ್ಲ. ಮೊದಲ ಬಾರಿಗೆ ಅವನು ತನ್ನ ಭಯವನ್ನ ತೆರೆಯಾಗಿ ಹೇಳುತ್ತಾನೆ, ನಾನು ಭಯಪಟ್ಟೆ, ನೀನು ನಿನ್ನ ಮಗಳನ್ನ ನನ್ನಿಂದ ತೆಗೆದುಕೊಳ್ಳುವೆ ಎಂದು ನಾನು ಭಯಪಟ್ಟೆ ಎಂಬುದಾಗಿ. ಇದು ಒಂದು ಮುಖ್ಯವಾದಂಥ ಒಂದು ಕ್ಷಣ. ಪ್ರಿಯರೇ, ಯಾಕೆಂಬುದಾಗಿ ನಾವು ನೋಡೋದಾದ್ರೆ, ನಂಬಿಕೆಯ ವ್ಯಕ್ತಿಯು ಭಯ ಅನುಭವಿಸುತ್ತಾನೆ, ಆದರೆ ಸತ್ಯವನ್ನ ಹೇಳುವುದರಿಂದ ಅವನು ಮುಕ್ತನಾಗುತ್ತಾನೆ. ಲಾಬಾನ್ ಮತ್ತೆ ಒಂದು ಆರೋಪ ಮಾಡುತ್ತಾನೆ, ನನ್ನ ದೇವರುಗಳನ್ನು ಯಾರು ತೆಗೆದುಕೊಂಡಿದ್ದಾರೆ ಎಂಬುದಾಗಿ. ಇಲ್ಲಿ ಕಥೆಯಲ್ಲಿ ಒಂದು ಗುಟ್ಟು ಅಡಗಿದೆ. ಪ್ರಿಯರೇ, ರಾಹೇಲ ಮೂರ್ತಿಗಳನ್ನ ತೆಗೆದುಕೊಂಡಿರುತ್ತಾಳೆ, ಆದರೆ ಅದನ್ನು ಮರೆ ಮಾಡುತ್ತಾ ಇರುತ್ತಾಳೆ. ಇದು ನಮಗೆ ತೋರಿಸುವುದು ಏನೆಂಬುದಾಗಿ ನಾವು ನೋಡುವುದಾದ್ರೆ, ಹೊರಗೆ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದರೂ ಒಳಗೆ ಹಳೆಯ ಬಂಧನಗಳು ಉಳಿದಿರಬಹುದು. ಆತ್ಮೀಯ ಬೆಳವಣಿಗೆ ಒಂದು ಕ್ಷಣದಲ್ಲಾಗುವುದಿಲ್ಲ ಪ್ರಿಯರೇ, ಅದು ಒಂದು ಪ್ರಕ್ರಿಯೆಯಲ್ಲಿ ಮಾತ್ರ ಸಾಧ್ಯ. ಹುಡುಕಾಟ ನಡೆಯುತ್ತದೆ, ಆದರೆ ಏನೂ ಸಿಗುವುದಿಲ್ಲ. ಈಗ ಯಾಕೋಬನೊಳಗೆ ಇಷ್ಟು ವರ್ಷಗಳ ನೋವು ಹೊರಬರುತ್ತದೆ. ಅವನು ತನ್ನ ಜೀವನದ ಕಥೆಯನ್ನ ಹೇಳುತ್ತಾನೆ, ನಾನು 20 ವರ್ಷ ನಿಮಗೆ ಸೇವೆ ಮಾಡಿದ್ದೇನೆ, ಬಿಸಿಲಿನಲ್ಲಿ ಚಳಿಯಲ್ಲಿ ನಿದ್ರೆ ಇಲ್ಲದೆ ಕೆಲಸ ಮಾಡಿದ್ದೇನೆ, ನೀನು ನನ್ನ ಕೂಲಿಯನ್ನ ಹಲವು ಬಾರಿ ಬದಲಾಯಿಸಿದ್ದೀಯ. ಆದರೆ ಈ ಎಲ್ಲದರಲ್ಲಿಯೂ ಅವನು ಕೊನೆಗೆ ಹೇಳುವ ಒಂದು ವಾಕ್ಯ ಅತ್ಯಂತ ಮುಖ್ಯವಾದಂಥದ್ದು, ನನ್ನ ತಂದೆಯ ದೇವರು ನನ್ನೊಂದಿಗೆ ಇರಲಿಲ್ಲ ಅಂದರೆ ನೀನು ನನ್ನನ್ನು ಖಾಲಿಯಾಗಿ ಕಳುಹಿಸುತ್ತಿದ್ದೆ, ನನಗೆ ಗೊತ್ತು. ಪ್ರಿಯರೇ, ಇಲ್ಲಿ ಯಾಕೋಬ ತನ್ನ ಯಶಸ್ಸಿನ ಮೂಲವನ್ನ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಅದು ಅವನ ಪರಿಶ್ರಮ ಮಾತ್ರವಲ್ಲ, ದೇವರ ನಿಷ್ಠೆ ಎಂಬುದಾಗಿ. ಇಲ್ಲಿ ಒಂದು ಸತ್ಯ ಅಡಗಿದೆ ಪ್ರಿಯರೇ, ದೇವರ ಕೃಪೆ ಮಾನವನ ಪರಿಶ್ರಮವನ್ನ ಮೀರಿಸಿ ಕೆಲಸ ಮಾಡುತ್ತದೆ. ಈ ಮಾತುಗಳ ನಂತರ ವಾತಾವರಣ ಬದಲಾಗುತ್ತದೆ. ಸಂಘರ್ಷ ನಿಧಾನವಾಗಿ ಒಪ್ಪಂದದ ಕಡೆಗೆ ತಿರುಗುತ್ತದೆ. ಲಾಬಾನ್ ಹೇಳುತ್ತಾನೆ, ನಾವು ಒಂದು ಒಪ್ಪಂದ ಮಾಡಿಕೊಳ್ಳೋಣ. ಅವರು ಕಲ್ಲುಗಳನ್ನ ಸೇರಿಸಿ ಒಂದು ರಾಶಿ ನಿರ್ಮಿಸುತ್ತಾರೆ. ಇದು ಕೇವಲ ಕಲ್ಲುಗಳ ಗುಡ್ಡ ಅಲ್ಲ ಪ್ರಿಯರೇ, ಇದು ಒಂದು ಗಡಿ.
ನಾನು ಈ ಗಡಿಯಾಚೆ ನಿನ್ನ ಮೇಲೆ ಬರಲ್ಲ, ನೀನು ಕೂಡ ನನ್ನ ಮೇಲೆ ಬರಬಾರದು ಎಂಬುದಾಗಿ. ಇಲ್ಲಿ ಒಂದು ಪ್ರಾಮುಖ್ಯವಾದಂಥ ಆತ್ಮೀಯ ಸತ್ಯ ಅಡಗಿದೆ ಪ್ರಿಯರೇ. ಶಾಂತಿ ಎಂದರೆ ಎಲ್ಲವನ್ನು ಸಹಿಸುವುದು ಅಲ್ಲ, ಶಾಂತಿ ಎಂದರೆ ಸರಿಯಾದ ಗಡಿಗಳನ್ನು ಸ್ಥಾಪಿಸುವುದು. ಅವರು ಒಟ್ಟಿಗೆ ಊಟ ಮಾಡುತ್ತಾರೆ, ರಾತ್ರಿ ಶಾಂತವಾಗಿ ಕಳೆಯುತ್ತದೆ, ಬೆಳಗ್ಗೆ ಲಾಬಾನ್ ತನ್ನ ದಾರಿಗೆ ಹಿಂದಿರುಗುತ್ತಾನೆ, ಯಾಕೋಬ ತನ್ನ ದಾರಿಗೆ ಮುಂದುವರಿಯುತ್ತಾನೆ. ಸಂಘರ್ಷವು ಜಗಳದಲ್ಲಿ ಅಲ್ಲ, ಶಾಂತಿಯಲ್ಲಿ ಮುಗಿಯುತ್ತದೆ. ಪ್ರಿಯರೇ, ಈ ಕತೆ ನಮಗೆ ಒಂದು ಪೂರ್ಣ ಪ್ರಯಾಣವನ್ನ ತೋರಿಸುತ್ತದೆ. ಭಯದಿಂದ ದೂರವಾದವನು ಈಗ ಸತ್ಯದಲ್ಲಿ ನಿಂತಿದ್ದಾನೆ ಮತ್ತು ದೇವರೊಂದಿಗೆ ಇದ್ದಾಗ ಸಂಘರ್ಷವು ಶಾಂತಿಗೆ ತಲುಪುತ್ತದೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ನಮ್ಮ ಪರವಾಗಿ ನಿಲ್ಲುತ್ತಾರೆ ಪ್ರಿಯರೇ. ನಾವು ಒಬ್ಬರೇ ಇರುವುದಿಲ್ಲ. ಆತನ ಮಾತನ್ನ, ಆತನ ಆಜ್ಞೆಯನ್ನು ಕೈಕೊಂಡು ನಡೆದಾಗ, ಹಾಗಾದ್ರೆ ಇಂದಿನ ಆಜ್ಞೆ ಸತ್ಯದಲ್ಲಿ ಎದುರಿಸಬೇಕು, ಅದೇ ಸಮಯದಲ್ಲಿ ಶಾಂತಿಯನ್ನ ಹಿಡಿದಿರಬೇಕು, ಗಡಿಗಳನ್ನ ಸ್ಥಾಪಿಸಿ ದೇವರನ್ನ ನಾವು ನಂಬಬೇಕು ಪ್ರಿಯರೇ. ಹಾಗಾದ್ರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಯಾಕೋಬ ಓಡಿ ಹೋದನು, ಆದರೆ ಕೊನೆಯಲ್ಲಿ ಅವನು ತನ್ನ ಭಯವನ್ನ ಎದುರಿಸಲೇಬೇಕಾಯಿತು ಮತ್ತು ಅದೇ ಕ್ಷಣದಲ್ಲಿ ಅವನ ಜೀವನದಲ್ಲಿ ಶಾಂತಿಯೂ ಸಹ ಆರಂಭವಾಯಿತು. ಹಾಗಾದ್ರೆ ಇಂದು ನಾವು ಯಾವ ಸಂಘರ್ಷವನ್ನ ತಪ್ಪಿಸುತ್ತಾ ಇದ್ದೇವೆ? ಅದನ್ನು ದೇವರೊಂದಿಗೆ ಎದುರಿಸಲು ನಾವು ಸಿದ್ಧರಾಗಿದ್ದೇವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಮಾನವನ ಪರಿಶ್ರಮವನ್ನ ಮೀರಿಸುವಂತ ದೇವರ ಕೃಪೆ ನಮಗೆ ಜೊತೆಯಾಗಿರಲಿ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು